ನೀವು ಈ ರೀತಿ ಸಾಕಷ್ಟು ಜನಗಳನ್ನ ಭೇಟಿ ಆಗಿರ್ತೀರಾ. ಅವರ ವಯಸ್ಸು ಚಿಕ್ಕದಿದ್ರು ಆದ್ರೂ ಅವರು ತಮ್ಮ ಜೀವನದಲ್ಲಿ ತುಂಬಾ ಚೆನ್ನಾಗಿ ಬೆಳೀತಿರ್ತಾರೆ. ಸಫಲತೆ ಅವರ ಹಿಂದೆನೆ ಇರುತ್ತೆ, ಮತ್ತೆ ಹಣನೂ ಕೂಡ ಸಾಕಷ್ಟು ಸಂಪಾದಿಸ್ತಿರ್ತಾರೆ. ಅಲ್ಲೇ ಬೇರೆ ಕಡೆ ನೀವು ಈ ರೀತಿ ಜನಗಳನ್ನ ಭೇಟಿ ಆಗಿರ್ತೀರಾ. ಅವರು 30-40 ವರ್ಷದವರು ಆಗಿದ್ರು ಈಗ್ಲೂ ಕ್ಲೂಲೆಸ್ ಇದ್ದಾರೆ ಅವರು ತಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ. ಅದಕ್ಕೇನೆ ನೀವು ನಿಮ್ಮ ಜೀವನದಲ್ಲಿ ಕಡಿಮೆ ವಯಸ್ಸಲ್ಲೇ ನೀವು ಏನ್ ಮಾಡ್ಬೇಕು, ನಿಮ್ಮ ಜೀವನದ ಗುರಿ ಏನು ಅಂತ ತಿಳ್ಕೊಂಡ್ರೆ ನೀವು ಜಗತ್ತಿನ 90% ಜನರಿಗಿಂತ ಮುಂದೆ ಇರ್ತೀರಾ. ಅದಕ್ಕೆ ನಿಮ್ಗೆ ಏನಾದ್ರು ಈಗ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಇವತ್ತಿನ ಈ ವಿಡಿಯೋ ನಿಮ್ಮ ಜೀವನದ ಇಂಪಾರ್ಟೆಂಟ್ ವಿಡಿಯೋ ಆಗಲಿದೆ. ನೀವು ನಿಮ್ಮ ಜೀವನದ ಉದ್ದೇಶ, ಗುರಿ ಮುಟ್ಟೋಕೆ ಮತ್ತೆ ಒಂದು ಸುಖಿ ಜೀವನಕ್ಕೆ ನಿಮ್ಮನ್ನ ನೀವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಬೇಗ ವಿಡಿಯೋ ಶುರು ಮಾಡೋಣ. ಜಪಾನಿನ ಐಲ್ಯಾಂಡ್ ಅಲ್ಲಿ ಒಬ್ಳು ಮಹಿಳೆ ಕೋಮಾದಲ್ಲಿ ಇದ್ಲು. ಅವಳು ಇನ್ನೇನು ಸಾಯ್ತಿದ್ಲು. ಅವಳಿಗೆ ಕನಸು ಬರುತ್ತೆ ಅವಳು ಸತ್ತು ಸ್ವರ್ಗದಲ್ಲಿ ತಲುಪಿದಾಳೆ ಅಂತ. ಅಲ್ಲಿ ಅವಳಿಗೆ ತನ್ನ ಪೂರ್ವಜರ ಶಬ್ದ ಬರುತ್ತೆ. ಅವರು ಅವಳಿಗೆ ಕೇಳ್ತಾರೆ ನೀನು ಯಾರು? ಅವಳು ಉತ್ತರ ಕೊಡ್ತಾಳೆ ನಾನು ಮೇಯರ್ನ ಹೆಂಡತಿ. ಮತ್ತೊಂದು ಸಲ ಶಬ್ದ ಬರುತ್ತೆ ನಾವು ನಿನಗೆ ಇದನ್ನ ಕೇಳಿಲ್ಲ ನೀನ್ ಯಾರ ಹೆಂಡತಿ ಅಂತ, ನಾವು ಕೇಳಿದ್ದು ನೀನ್ ಯಾರು ಅಂತ. ಅದಕ್ಕೆ ಅವಳು ಹೇಳ್ತಾಳೆ ನಾನು 4 ಮಕ್ಕಳ ತಾಯಿ. ಮತ್ತೊಂದು ಸರಿ ಶಬ್ದ ಬರುತ್ತೆ ನಾವು ನಿನಗೆ ಇದನ್ನ ಕೇಳಿಲ್ಲ ನೀನ್ ಯಾರ ಅಮ್ಮ ಅಂತ, ನಾವು ನಿನಗೆ ಇದನ್ನ ಕೇಳಿದ್ದು ನೀನ್ ಯಾರು. ಇದರ ಮೇಲೆ ಆ ಮಹಿಳೆ ಉತ್ತರ ಕೊಟ್ಲು ನಾನು ಸ್ಕೂಲ್ ಟೀಚರ್. ನಾವು ನಿನಗೆ ಇದನ್ನ ಕೇಳಿಲ್ಲ ನೀನೇನ್ ಕೆಲಸ ಮಾಡ್ತೀಯ ಅಂತ, ನಾವು ಕೇಳಿದ್ದು ನೀನ್ ಯಾರು. ಇದೇ ರೀತಿ ಆ ಮಹಿಳೆ ತುಂಬಾ ಉತ್ತರಗಳನ್ನ ಹೇಳಿದ್ಲು. ಅವಳು ತನ್ನ ಹೆಸರನ್ನ ಹೇಳಿದ್ಲು, ತನ್ನ ಧರ್ಮ ಹೇಳಿದ್ಲು, ಸಾಕಷ್ಟು ಮಾತನ್ನ ಹೇಳಿದ್ಲು. ಆದ್ರೆ ಅವಳು ಇದನ್ನ ಹೇಳೋದಕ್ಕಾಗ್ಲಿಲ್ಲ ಅವಳು ಯಾರು ಅಂತ. ಮತ್ತೆ ಫೈನಲಿ ಅವಳು ಹೇಳಿದ್ಲು ನಾನು ಅವಳು ಯಾರು ಪ್ರತಿದಿನ ತನ್ನ ಪರಿವಾರನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಎದ್ದೇಳವಳು. ನಾನು ಅವಳು ಯಾರು ತನ್ನ ಮಕ್ಕಳನ್ನ ಓದಿಸಿ ಅವರಿಗೆ ಒಂದು ಒಳ್ಳೆ ಮೈಂಡ್ ಸೆಟ್ ಬೆಳೆಸೋದ್ರ ಬಗ್ಗೆ ಹೇಳೋಳು. ಆ ಮಹಿಳೆಯ ಉತ್ತರನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ಮತ್ತೆ ಅವಳು ಕೋಮಾದಿಂದ ಹೊರಗೆ ಬಂದ್ಲು. ಕೆಲವು ದಿನಗಳ ನಂತರ ಅವಳು ಹುಷಾರಾದ್ಲು. ಈ ಪೂರ್ತಿ ಇನ್ಸಿಡೆಂಟ್ ಆ ಮಹಿಳೆಗೆ ತನ್ನ ಜೀವನದ ಪರ್ಪಸ್ ಅರ್ಥ ಮಾಡಿಸ್ತು. ಇದರ ನಂತರ ಅವಳು ತನ್ನ ಫ್ಯಾಮಿಲಿಗೆ ಹೆಚ್ಚು ಕೇರ್ ಮಾಡೋದಕ್ಕೆ ಶುರು ಮಾಡಿದ್ಲು. ಮತ್ತೆ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಓದಿಸೋದಕ್ಕೆ ಶುರು ಮಾಡಿದ್ಲು. ಆ ಮಹಿಳೆಗೆ ತನ್ನ ಇಕಿಗಾಯ್ ಸಿಕ್ತು. ಅದರ ನಂತರ ಆ ಊರಿನ ಪ್ರತಿಯೊಬ್ಬ ವ್ಯಕ್ತಿ ತನ್ನ ಇಕಿಗಾಯ್ ಪತ್ತೆ ಹಚ್ಚೋದು ತುಂಬಾ ಇಂಪಾರ್ಟೆಂಟ್ ಅಂತ ತಿಳ್ಕೊಂಡ್ರು. ಈ ಇನ್ಸಿಡೆಂಟ್ ಜಪಾನಿನ ಒಕಿನಾವಾ ಐಲ್ಯಾಂಡ್ ಅಲ್ಲಿ ಆಗಿತ್ತು. ಅಲ್ಲಿ ಇವತ್ತು ಪ್ರತಿಯೊಬ್ಬರು ತಮ್ಮ ಇಕಿಗಾಯ್ನ ಕಂಡು ಹಿಡಿದೆ ತಮ್ಮ ಲೈಫ್ ನ ಬದುಕ್ತಾರೆ. ಇವತ್ತು ಅಲ್ಲಿನ ಜನ ಜಗತ್ತಿನ ಬಾಕಿ ಜನಗಳಿಗಿಂತ ತುಂಬಾ ಹೆಚ್ಚು ಹೆಲ್ತಿ ಮತ್ತೆ ಖುಷಿಯಾಗಿರ್ತಾರೆ. ಅವರಿಗೆ ಕಾಯಿಲೆಗಳು ಕಡಿಮೆನೆ ಬರುತ್ತೆ. ಮತ್ತೆ ಅಲ್ಲಿರೋ ಜನಗಳ ಜೀವನ ಜಗತ್ತಿನ ಬಾಕಿ ಜನಗಳಿಗಿಂತ ಜಾಸ್ತಿ ಇರುತ್ತೆ. ಆ ಊರಿನ ಸಾಕಷ್ಟು ವಿಷಯಗಳು ಜಗತ್ತಿಂದ ತುಂಬಾ ಬೇರೆ ವಿಭಿನ್ನವಾಗಿದೆ. ಎಕ್ಸ್ಪರ್ಟ್ಸ್ ಗಳ ಪ್ರಕಾರ ಇದರ ರೀಸನ್ ಏನಂದ್ರೆ ಅಲ್ಲಿನ ಜನ ತಮ್ಮ ಇಕಿಗಾಯ್ ಹುಡುಕಿ ಅದರ ಪ್ರಕಾರ ತಮ್ಮ ಲೈಫ್ ನ ಸ್ಪೆಂಡ್ ಮಾಡ್ತಾರೆ. ಇಕಿಗಾಯ್ ಒಂದು ಜಾಪನೀಸ್ ಶಬ್ದ. ಅದರ ಅರ್ಥ ಏನಂದ್ರೆ ರೀಸನ್ ಫಾರ್ ಬೀಯಿಂಗ್, ಅಂದ್ರೆ ಜೀವಂತವಾಗಿ ಇರೋದಕ್ಕೆ ಕಾರಣ, ಜೀವನದ ಉದ್ದೇಶ, ನೀವು ಜಗತ್ತಲ್ಲಿ ಬರೋದಕ್ಕೆ ಕಾರಣ. ಜಾಪನೀಸ್ ನಂಬ್ತಾರೆ ಪ್ರತಿಯೊಬ್ಬ ವ್ಯಕ್ತಿಲಿ ಕಡಿಮೆ ಅಂದ್ರೂ ಒಂದು ಇಕಿಗಾಯ್ ಇದ್ದೇ ಇರುತ್ತೆ. ಯಾವಾಗ ಸ್ವತಃ ಅವರೇ ತಮ್ಮನ್ನ ಅರ್ಥ ಮಾಡ್ಕೋತಾರೋ ಆಗ್ಲೇ ಅವರಿಗೆ ಅರ್ಥ ಆಗತ್ತೆ, ಆಗ್ಲೇ ಅವರಿಗೆ ಸಿಗುತ್ತೆ. ಇಕಿಗಾಯ್ ಸಿಗೋದು ತುಂಬಾ ಕಷ್ಟ ಇರುತ್ತೆ. ಜನರ ಇಡೀ ಜೀವನ ಕಳೆದೋಗುತ್ತೆ ಇದನ್ನ ಕಂಡು ಹಿಡಿಯೋದ್ರಲ್ಲಿ. ನಿಮ್ದು ಒಂದು ಇಕಿಗಾಯ್ ಇದೆ. ಮತ್ತೆ ನಾನ್ ನಿಮಗೆ ಹೇಳ್ತಿದ್ದೀನಿ ನೀವು ಹೇಗೆ ನಿಮ್ಮ ಇಕಿಗಾಯ್ ಕಂಡು ಹಿಡಿಬಹುದು ಅಂತ. ಎಲ್ಲಕ್ಕಿಂತ ಮೊದಲು ನಾವು ಇಕಿಗಾಯ್ನ ಡಯಾಗ್ರಾಮ್ ಬಿಡೋಣ. ಈ ಡಯಾಗ್ರಾಮ್ ಅಲ್ಲಿ 4 ಸರ್ಕಲ್ಗಳ ಇಂಟರ್ಸೆಕ್ಷನ್ ಇದೆ. ಮತ್ತೆ ಇದರಲ್ಲಿ ಇರುತ್ತೆ 4 ಪ್ರಶ್ನೆ. ಅದರ ಉತ್ತರನ ನೀವು ಕೊಡಬೇಕಾಗಿರೋದು. ಮೊದಲನೇ ಪ್ರಶ್ನೆ 1. ವಾಟ್ ಯು ಲವ್. ಯೋಚನೆ ಮಾಡಿ ಈ ರೀತಿ ಯಾವ ಕೆಲಸ ಇದೆ ಅದು ನಿಮ್ಗೆ ಇಷ್ಟ ಆಗೋದು, ಅದು ನಿಮ್ಗೆ ಎನರ್ಜಿ ಕೊಡೋದು, ಅದರಿಂದ ನಿಮಗೆ ಮಜಾ ಬರೋದು. ಇದು ಏನಾದ್ರೂ ಆಗಿರ್ಬೋದು, ಲೈಕ್ ಗಾರ್ಡನಿಂಗ್, ಕುಕಿಂಗ್, ಎಕ್ಸರ್ಸೈಸಿಂಗ್, ಫೋಟೋಗ್ರಫಿ, ಟ್ರಾವೆಲಿಂಗ್, ಟೀಚಿಂಗ್, ಕೋಡಿಂಗ್, ಯಾವ್ದಾದ್ರೂ ಸರಿ. ಯಾವ್ದಾದ್ರು ಈ ರೀತಿ ಕೆಲಸ ಅದು ನಿಮ್ಗೆ ಅಟ್ರಾಕ್ಟ್ ಮಾಡೋದು. ಇದು ನಿಮ್ಮ ಆಫೀಸ್ ಕೆಲಸ ಆಗ್ಬೋದು, ಫ್ಯಾಮಿಲಿ ಕೆಲಸ ಆಗ್ಬೋದು, ಯಾವ್ದಾದ್ರು ಈ ರೀತಿ ಕೆಲಸ ಅದರಲ್ಲಿ ನೀವು ವಾಲಂಟಿಯರಿಂಗ್ ಮಾಡಿರೋದು, ಇದು ನಿಮ್ಮ ಪರ್ಸನಲ್ ಇಂಟ್ರೆಸ್ಟ್ ಆಗ್ಬೋದು. ನಂಬರ್ 2. ಎರಡನೇ ಪ್ರಶ್ನೆ ವಾಟ್ ಯು ಆರ್ ಗುಡ್ ಅಟ್. ಅಂದ್ರೆ ನಿಮ್ಗೆ ಯಾವ ಕೆಲಸ ತುಂಬಾ ಚೆನ್ನಾಗಿ ಬರುತ್ತೆ, ನೀವು ಯಾವ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ, ನಿಮ್ಮ ಹತ್ರ ಯಾವ ಸ್ಕಿಲ್ಸ್ ಇದೆ. ನಂಬರ್ 3. ಮೂರನೇ ಪ್ರಶ್ನೆ ವಾಟ್ ದ ವರ್ಲ್ಡ್ ನೀಡ್ಸ್ ಯು. ಮೂರನೇ ಪ್ರಶ್ನೆ ಇದನ್ನ ಪತ್ತೆ ಹಚ್ಚೋದಕ್ಕಿದೆ ಇವತ್ತಿನ ಡೇಟಲ್ಲಿ ಜಗತ್ತಿಗೆ ಯಾವುದರ ಅವಶ್ಯಕತೆ ಇದೆ. ನಂಬರ್ 4. ಕೊನೆಯ ಪ್ರಶ್ನೆ ಫಾರ್ ವಾಟ್ ಯು ಕ್ಯಾನ್ ಗೆಟ್ ಪೇಯ್ಡ್. ಇದರಲ್ಲಿ ಆ ಕೆಲಸಗಳು ಬರುತ್ತೆ ಅದನ್ನ ಮಾಡಿ ನೀವು ಹಣ ಸಂಪಾದಿಸೋದು, ಅದರ ಬದಲಿಗೆ ಜನ ನಿಮಗೆ ಹಣ ಕೊಡೋದು, ಅಥವಾ ನಿಮಗೆ ಅನ್ಸೋದು ಜನ ನಿಮಗೆ ಆ ಕೆಲಸದ ಬದಲಿಗೆ ದುಡ್ಡು ಕೊಡಬಹುದು ಅಂತ. ಓಕೆ, ಈಗ ಮೊದಲ ಮತ್ತೆ ಮೂರನೇ ಕ್ವಶನ್ ಅಂದ್ರೆ ವಾಟ್ ಯು ಲವ್ ಅಂಡ್ ವಾಟ್ ದ ವರ್ಲ್ಡ್ ನೀಡ್ಸ್ ಯು ಮಧ್ಯ ಇರೋ ಇಂಟರ್ಸೆಕ್ಷನ್ ಅಲ್ಲಿ ಯಾವ ಕಾಮನ್ ಕೆಲಸಗಳು ಬರುತ್ತೋ ಅದು ನಿಮ್ಮ ಲೈಫ್ ನ ಮಿಷನ್ ಆಗಿರುತ್ತೆ. 3ನೇ ಮತ್ತೆ 4ನೇ ಸರ್ಕಲ್ ನ ಕಾಮನ್ ಕೆಲಸಗಳಿಗೆ ಹೇಳ್ತಾರೆ ವೊಕೇಶನ್. ಅದು 2ರ ಮಧ್ಯ ಇರೋ ಇಂಟರ್ಸೆಕ್ಷನ್ ಅಲ್ಲಿ ಬರುತ್ತೆ. ಅಂದ್ರೆ ಈ ರೀತಿ ಕೆಲಸ ಅದು ಜಗತ್ತಿಗೆ ಅವಶ್ಯಕತೆನೂ ಇದೆ ಮತ್ತೆ ಅದನ್ನ ಮಾಡೋದಕ್ಕೆ ಜನ ನಿಮ್ಗೆ ಹಣ ಕೊಡೋದಕ್ಕೂ ತಯಾರಿದ್ದಾರೆ. 4ನೇ ಮತ್ತೆ 2ನೇ ಸರ್ಕಲ್ ಮಧ್ಯದ ಇಂಟರ್ಸೆಕ್ಷನ್ ನ ಕರೀತಾರೆ
ಪ್ರೊಫೆಷನ್ ಅಂದ್ರೆ ಈ ರೀತಿ ಕೆಲಸ ಅದನ್ನ ನೀವು ಚೆನ್ನಾಗೂ ಮಾಡ್ತೀರಾ ಮತ್ತೆ ಅದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ ಮತ್ತೆ ಇದಕ್ಕೋಸ್ಕರ ಜನ ನಿಮ್ಗೆ ಹಣ ಕೊಡೋದಕ್ಕೆ ತಯಾರಿದ್ದಾರೆ ಅಥವಾ ಕಾಯ್ತಿದ್ದಾರೆ. ಈ ಕೆಲಸ ಇರುತ್ತೆ ನಿಮ್ಮ ಪ್ರೊಫೆಷನ್. ಲಾಸ್ಟ್ಲಿ ಮೊದಲ ಮತ್ತೆ ಎರಡನೇ ಸರ್ಕಲ್ ನಲ್ಲಿ ಇರುವ ಇಂಟರ್ಸೆಕ್ಷನ್ ನ ಕರೀತಾರೆ ಪ್ಯಾಷನ್. ಅಂದ್ರೆ ಈ ರೀತಿ ಕೆಲಸ ಅದರಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ, ಆ ಕೆಲಸಗಳಿಂದ ನಿಮಗೆ ಪ್ರೀತಿನೂ ಇದೆ, ಇದಾಗಿರುತ್ತೆ ನಿಮ್ಮ ಪ್ಯಾಷನ್. ಒಂದ್ಸರಿ ನೀವು ನಿಮ್ಮ ಪ್ಯಾಷನ್ ಕಂಡುಹಿಡ್ಕೊಂಡ್ರೆ ಆಗ ನೀವು ನಿಮ್ಮ ಇಕಿಗಾಯ್ ಕಂಡುಹಿಡಿಯೋದು ಸುಲಭ ಆಗೋಗುತ್ತೆ. ಮತ್ತೆ ಮುಂದೆ ನಾನು ನಿಮ್ಮ ಹತ್ರ ಪ್ಯಾಷನ್ ಬಗ್ಗೆ ಮಾತಾಡ್ತಿದ್ದೀನಿ. ಅದಕ್ಕೆ ಎಲ್ಲಕ್ಕಿಂತ ಮೊದಲು ಮುಖ್ಯವಾದ ಮಾತು, ನೀವು ನಿಮ್ಮ ಪ್ಯಾಷನ್ ತಿಳ್ಕೊಳ್ಳೋದಕ್ಕೆ ನೀವು ಮೊದಲು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ನಿಮ್ಮ ಪರ್ಸನಾಲಿಟಿನ ತಿಳ್ಕೋಬೇಕಾಗತ್ತೆ. ಅನ್ಸಕ್ಸಸ್ಫುಲ್ ಜನಗಳ ತಪ್ಪು ಏನಿರುತ್ತೆ ಅಂದ್ರೆ ಅವರಿಗೆ ತಮ್ಮ ಬಗ್ಗೆ ಸರಿಯಾಗಿ ಗೊತ್ತಿರಲ್ಲ. ಮತ್ತೆ ಎರಡನೇ ಮಾತು, ನೀವು ಇದನ್ನ ಗಮನಿಸಬೇಕಾಗತ್ತೆ, ನೀವು ನಿಮ್ಮ ಹೆಚ್ಚು ಪಾಲು ಸಮಯ ಎಲ್ಲಿ ಕಳೀತಿದ್ದೀರಾ ಮತ್ತೆ ಏನ್ ಮಾಡ್ತಾ ಕಳೀತಿದ್ದೀರಾ. ಅಗೇನ್ ಅನ್ಸಕ್ಸಸ್ಫುಲ್ ಜನಗಳ ಇದು ಒಂದು ತಪ್ಪು, ಅವರಿಗೆ ಗೊತ್ತೇ ಇರಲ್ಲ ಅವರು ತಮ್ಮ ಟೈಮ್ ನ ಎಲ್ಲಿ ಕಳೀತಿದ್ದಾರೆ, ಅವರ ದಿನ ಹೇಗ್ ಕಳೀತಿದೆ ಅಂತ. ಇದೇ ಎರಡು ಕಾರಣಗಳಿಂದ ಜನ ಮುಂದೆ ಹೋಗೋದಕ್ಕಾಗಲ್ಲ. ಎಲ್ಲಾ ಸಕ್ಸಸ್ಫುಲ್ ಜನರು, ಮಹಾನ್ ಜನರು, ಹಳೆ ಕಾಲದವರು, ಇವತ್ತಿನ ಕಾಲದಲ್ಲಿ ಇರೋರು, ಅವರೆಲ್ಲರೂ ಇದನ್ನೇ ಹೇಳೋದು, ಎಲ್ಲಿ ತನಕ ಒಬ್ಬ ವ್ಯಕ್ತಿ ತನ್ನನ್ನ ಪೂರ್ಣ ರೀತಿ ತಿಳ್ಕೊಳ್ಳೋದಿಲ್ವೋ ಅವನು ಮುಂದೆ ಬೆಳೆಯೋದಕ್ಕೆ ಆಗಲ್ಲ ಅಂತ. ಈಗ ನೋಡಿ, ನೀವು ಇಲ್ಲಿಂದ ಒಂದು ಪೆನ್ ಮತ್ತೆ ಬುಕ್ ಅಥವಾ ಪೇಪರ್ ತಗೊಳ್ಳಿ. ಈಗ ನಾನು ಇಲ್ಲಿ ನಿಮಗೆ ಏನ್ ಹೇಳ್ತಿದ್ದೀನೋ ಅದನ್ನ ಬರೀಬೇಕಾಗತ್ತೆ. ನೀವು ಬರ್ಕೊಂಡ್ರೆ ಆಗ ಮುಂದೆ ಇರೋ ಪಾರ್ಟ್ಸ್ ನ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಮತ್ತೆ ನಿಮ್ಮನ್ನ ಚೆನ್ನಾಗೂ ಅರ್ಥ ಮಾಡ್ಕೋಬಹುದು. ಮತ್ತೆ ಯಾವುದನ್ನ ನೀವು ಕಲಿತಿದ್ರೋ ಅದನ್ನ ಬರೆಯೋದೊಂದು ಒಳ್ಳೆ ಅಭ್ಯಾಸ, ಸಕ್ಸಸ್ಫುಲ್ ಜನರ ಅಭ್ಯಾಸ. ಪ್ಯಾಷನ್ ಸಿಗದೆ ಇರೋದ್ರ ಎಲ್ಲಕ್ಕಿಂತ ದೊಡ್ಡ ಕಾರಣ ಏನಂದ್ರೆ ಜನರು ಬೇರೆ ಕೆಲಸಗಳಲ್ಲಿ ಅವರು ಹೆಚ್ಚು ಪಾಲು ಸಮಯ ಕೊಡ್ತಾರೆ, ಅದು ಅವರಿಗೆ ಇಷ್ಟನೂ ಇರೋದಿಲ್ಲ ಮತ್ತೆ ಅದರಲ್ಲಿ ಅವರು ಎಕ್ಸ್ಪರ್ಟು ಇರೋದಿಲ್ಲ. ಈಗ ನಾವು ಅದನ್ನೇ ನೋಡೋದಕ್ಕೆ ನೀವು ನಿಮ್ಮ ಸಮಯನ ಎಲ್ಲಿ ಹೆಚ್ಚು ಕಳೀತಿದ್ದೀರಾ ಅಂತ ನಾವು ಒಂದು ಎಕ್ಸರ್ಸೈಸ್ ಮಾಡೋಣ. ಸೊ ಐ ಹೋಪ್ ನಿಮ್ಮ ಹತ್ರ ಪೆನ್ ಅಂಡ್ ಪೇಪರ್ ರೆಡಿ ಇದೆ. ಎಲ್ಲಕ್ಕಿಂತ ಮೊದಲು ನೀವು ಒಂದು ದೊಡ್ಡ ಸ್ಕ್ವೇರ್ ಬಿಡಿಸಿ ಮತ್ತೆ ಆ ಸ್ಕ್ವೇರ್ ನ 4 ಸ್ಕ್ವೇರ್ ಅಲ್ಲಿ ಡಿವೈಡ್ ಮಾಡಿ. ಮೊದಲ ಸ್ಕ್ವೇರ್ ಅಲ್ಲಿ ಮೇಲೆ ಬರೀರಿ, ಈ ಕೆಲಸ ನನಗೆ ಇಷ್ಟ ಮತ್ತೆ ಈ ಕೆಲಸದಲ್ಲಿ ನಾನು ಎಕ್ಸ್ಪರ್ಟ್ ಕೂಡ ಇದ್ದೀನಿ. ಈ ಸ್ಕ್ವೇರ್ ಅಲ್ಲಿ ನೀವು ಅದೆಲ್ಲವನ್ನ ಬರೀರಿ, ಯಾವುದೆಲ್ಲ ನಿಮಗೆ ಮಾಡೋದಕ್ಕೆ ಇಷ್ಟ ಇರುತ್ತೋ ಮತ್ತೆ ನೀವು ಆ ಕೆಲಸಗಳ ಎಕ್ಸ್ಪರ್ಟ್ ಇದ್ದೀರಾ. ಫಾರ್ ಎಕ್ಸಾಂಪಲ್, ಬಹುಶಃ ನಿಮಗೆ ಫೋಟೋಗ್ರಫಿ ಮಾಡೋದು ಇಷ್ಟ ಇರ್ಬೋದು, ಅಥವಾ ಕುಕಿಂಗ್ ಮಾಡೋದು ಇಷ್ಟ ಇರ್ಬೋದು, ಅಥವಾ ಕೋಡಿಂಗ್, ಪೇಂಟಿಂಗ್ ಮಾಡೋದು ಇಷ್ಟ ಇರ್ಬೋದು. ಮತ್ತೆ ನೀವು ಇದರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ. ಸಿಂಪಲ್, ನೀವು ಅದನ್ನ ಇಷ್ಟಪಡ್ತೀರಾ, ಅದನ್ನ ಮಾಡ್ಬೇಕಾದ್ರೆ ಮಜಾ ಬರುವ ಕೆಲಸಗಳನ್ನ ಈ ಸ್ಕ್ವೇರ್ ಅಲ್ಲಿ ಬರೀರಿ. ಎರಡನೇ ಸ್ಕ್ವೇರ್ ಅಲ್ಲಿ ಮೇಲೆ ಬರೀರಿ, ಈ ಕೆಲಸ ನನಗೆ ಇಷ್ಟ ಇದೆ ಆದ್ರೆ ಅದನ್ನ ಚೆನ್ನಾಗಿ ಮಾಡೋದಕ್ಕೆ ಬರೋಲ್ಲ ನನಗೆ. ಅಂದ್ರೆ ಈ ರೀತಿ ಕೆಲಸ ಅದನ್ನ ನೀವು ತುಂಬಾ ಇಷ್ಟಪಡ್ತೀರಾ ಆದ್ರೆ ನಿಮ್ಗೆ ಅದನ್ನ ಮಾಡೋದಕ್ಕೆ ಬರಲ್ಲ, ಬಂದ್ರೂ ಸರಿಯಾಗಿ ಬರಲ್ಲ, ತಕ್ಕ ಮಟ್ಟಿಗಷ್ಟೇ, ಆದ್ರೆ ನಿಮ್ಗೆ ತುಂಬಾ ಮನಸ್ಸಾಗತ್ತೆ ಆ ಕೆಲಸ ಮಾಡೋದಕ್ಕೆ. ಆಗ್ಬಹುದು ನಿಮ್ಗೆ ಕೋಡಿಂಗ್ ಅಟ್ರಾಕ್ಟ್ ಮಾಡ್ತಿರ್ಬೋದು ಆದ್ರೆ ನೀವು ಅದನ್ನ ಸರಿಯಾಗಿ ಮಾಡೋದಕ್ಕೆ ಬರಲ್ಲ. ಅಥವಾ ಬಹುಶಃ ನಿಮ್ಗೆ ಇಂಟೀರಿಯರ್ ಡಿಸೈನಿಂಗ್, ಆಕ್ಟಿಂಗ್ ಅಟ್ರಾಕ್ಟ್ ಮಾಡಬಹುದು, ಅಥವಾ ನೀವು ಕ್ರಿಕೆಟರ್ ಆಗ್ಬೇಕು ಅನ್ನೋದು ಅಟ್ರಾಕ್ಟ್ ಮಾಡಬಹುದು, ಬಹುಶಃ ನೀವು ಸಿಂಗರ್ ಆಗ್ಬೇಕು ಅನ್ನೋದು ಅಟ್ರಾಕ್ಟ್ ಮಾಡಬಹುದು, ಆದ್ರೆ ನೀವು ಅದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ. ಈಗ ಮೂರನೇ ಸ್ಕ್ವೇರ್ ಅಲ್ಲಿ ಮೇಲೆ ಬರೀರಿ, ಈ ಕೆಲಸ ನನಗೆ ಇಷ್ಟ ಇಲ್ಲ ಆದ್ರೆ ನನಗೆ ಇದು ಮಾಡೋದಕ್ಕೆ ಬರುತ್ತೆ. ಅಂದ್ರೆ ಈ ರೀತಿ ಕೆಲಸ ಅದು ನಿಮ್ಗೆ ಇಷ್ಟ ಇಲ್ಲ ಆದ್ರೆ ಬಲವಂತವಾಗಿ ಕಾರಣಾಂತರದಿಂದ ಮಾಡ್ಬೇಕಾಗ್ತಿದೆ. ಲೈಕ್ ಬಹುಶಃ ನಿಮ್ಗೆ ಕೋಡಿಂಗ್ ಮಾಡೋದು ಇಷ್ಟ ಇಲ್ಲ ಆದ್ರೆ ನೀವು ಕೋಡಿಂಗ್ ಚೆನ್ನಾಗಿ ಮಾಡ್ತೀರಾ ಮತ್ತೆ ಅದನ್ನ ನೀವು ಆಸ್ ಎ ಜಾಬ್ ತರ ಮಾಡ್ಬೇಕಾಗತ್ತೆ. ಅದಕ್ಕೆ ಈ ರೀತಿ ಕೆಲಸಗಳನ್ನ ಯೋಚಿಸಿ ಬರೀರಿ, ಅದು ನಿಮ್ಗೆ ಇಷ್ಟ ಇಲ್ಲ ಬಟ್ ಆದ್ರೂ ನೀವು ಆ ಕೆಲಸ ಮಾಡ್ಬೇಕಾಗತ್ತೆ. ಎಕ್ಸಾಂಪಲ್, ಮಾರ್ಕೆಟಿಂಗ್ ಅಥವಾ ಬಿಸ್ನೆಸ್ ಎಕ್ಸೆಟ್ರಾ ಎಕ್ಸೆಟ್ರಾ. ನಾಲ್ಕನೇ ಸ್ಕ್ವೇರ್ ಅಲ್ಲಿ ಮೇಲೆ ಬರೀರಿ, ಈ ಕೆಲಸ ನನಗೆ ಇಷ್ಟನೂ ಇಲ್ಲ ಮತ್ತೆ ಕೆಲಸ ನನಗೆ ಸರಿಯಾಗಿ ಮಾಡೋದಕ್ಕೂ ಬರಲ್ಲ. ಅಂದ್ರೆ ಈ ರೀತಿ ಕೆಲಸ ಅದು ನಿಮಗೆ ಇಷ್ಟನೂ ಇಲ್ಲ ಮತ್ತೆ ನೀವು ಅದರ ಎಕ್ಸ್ಪರ್ಟು ಅಲ್ಲ, ಅದು ನಿಮಗೆ ಮಾಡೋದಕ್ಕೂ ಬರಲ್ಲ, ಬಟ್ ಆದ್ರೂ ನೀವು ಆ ಕೆಲಸನ ಮಾಡ್ಬೇಕಾಗತ್ತೆ ಬಲವಂತದಿಂದ. ಲೈಕ್ ನೀವು ನಿಮ್ಮ ರೂಮ್ ಕ್ಲೀನ್ ಮಾಡ್ಬೇಕಾಗತ್ತೆ ಆದ್ರೆ ಬಹುಶಃ ನಿಮಗೆ ರೂಮ್ ಕ್ಲೀನ್ ಮಾಡೋದು ಇಷ್ಟ ಇಲ್ಲದೆ ಇರ್ಬೋದು ಮತ್ತೆ ಇದು ನಿಮಗೆ ಮಾಡೋದಕ್ಕೂ ಬರದೇ ಇರ್ಬೋದು. ಈಗ ನೀವು ಈ 4 ಸ್ಕ್ವೇರ್ ಅಲ್ಲಿ ಆರಾಮಾಗಿ ಯೋಚನೆ ಮಾಡಿ ಮಾಡಿ ಉತ್ತರ ಬರೀರಿ, ಯಾವುದೇ ಅರ್ಜೆಂಟ್ ಇಲ್ಲ. ನೀವು ಈ ವಿಡಿಯೋನ ಪಾಸ್ ಅಥವಾ ಸ್ಟಾಪ್ ಮಾಡಬಹುದು ಮತ್ತೆ ಆದ್ರೆ ಕಮೆಂಟ್ ಅಲ್ಲೂ ಬರೀರಿ. ಯಾವಾಗ ನೀವು ಇದನ್ನ ಬರೀತಿರೋ ಆಗ ನೋಡಿ ನೀವು ನಿಮ್ಮ ಹೆಚ್ಚು ಪಾಲು ಸಮಯ ಯಾವ ಕೆಲಸ ಮಾಡ್ತಾ ಕಳೀತೀರಾ, ಎಷ್ಟು ಸಮಯ ನೀವು ಆ ಕೆಲಸ ಮಾಡ್ತೀರಾ, ಅದು ನಿಮಗೆ ಚೆನ್ನಾಗಿ ಮಾಡೋದಕ್ಕೆ ಬರುತ್ತೆ ಮತ್ತೆ ಅದು ನಿಮಗೆ ಇಷ್ಟನೂ ಇದೆ. ಹಾಗೆ ನೀವು ಎಷ್ಟು ಸಮಯ ಆ ಕೆಲಸನೂ ಮಾಡ್ತೀರಾ ಅದು ನಿಮಗೆ ಇಷ್ಟ ಇಲ್ಲದೆ ಇರೋದು. ಯಾವ ತರ ನಾನು ಮೊದಲೇ ಹೇಳಿದ್ದೆ, ಹೆಚ್ಚು ಪಾಲು ಜನರಿಗೆ ಯಾವ ಕೆಲಸ ಅವರಿಗೆ ಇಷ್ಟ ಇಲ್ವೋ ಅವರು ಅದನ್ನೇ ಮಾಡೋದ್ರಲ್ಲಿ ಅವರು ಸಮಯ ಕಳೀತಾರೆ, ಅದಕ್ಕೆ ಅವರಿಗೆ ಅವರ ಪ್ಯಾಷನ್ ಸಿಗೋದಿಲ್ಲ. ಅಂದ್ರೆ ಅವರು ಕೆಳಗೆ ಇರೋ 2 ಸ್ಕ್ವೇರ್ ಅಲ್ಲಿ ಅವರ ಹೆಚ್ಚು ಪಾಲು ಸಮಯ ಕಳೀತಾರೆ. ನೀವು ನಿಮ್ಮ ಪ್ಯಾಷನ್ ಹುಡುಕ್ಬೇಕಂದ್ರೆ ಆಗ ನೀವು ಮೇಲೆ ಇರೋ 2 ಸ್ಕ್ವೇರ್ ಅಲ್ಲಿ ಬರೋ ಕೆಲಸಗಳನ್ನ ಮಾಡೋದ್ರ ಮೇಲೆ ಹೆಚ್ಚು ಟೈಮ್ ಕೊಡಬೇಕಾಗತ್ತೆ. ನೀವು ಈಗ ಮಾಡ್ತಿರೋ ಕರೆಂಟ್ ಜಾಬ್ ನ ಬೇಡದೆ ನೀವು ಇದನ್ನ ಪ್ರಯತ್ನ ಮಾಡಬೇಕು, ಈ ಮೇಲೆ ಇರೋ ಸ್ಕ್ವೇರ್ ಗಳ ಕೆಲಸ ಮಾಡೋದಕ್ಕೆ ಟೈಮ್ ತೆಗೆಯೋದು. ಅದಕ್ಕೆ ನೀವು ಟೈಮ್ ನ ಮ್ಯಾನೇಜ್ ಮಾಡಿ ಯೂಸ್ ಮಾಡಬೇಕು. ಈಗ ಈ ರೀತಿನೂ ಇರ್ಬೋದು, ನೀವು ಮೇಲ್ಗಡೆ ಸ್ಕ್ವೇರ್ ಅಲ್ಲಿ ಸಾಕಷ್ಟು ಕೆಲಸಗಳನ್ನ ಬರೆದಿರ್ಬೋದು, ನೀವು ಆ ಕೆಲಸಗಳಲ್ಲಿ ಕೇವಲ ಅಂತಹ ಕೆಲಸಗಳ ಮೇಲೆ ಫೋಕಸ್ ಮಾಡಬೇಕು. ಯಾವುದನ್ನ ನೀವು ತುಂಬಾ ಎಂಜಾಯ್ ಮಾಡ್ತಿರೋ, ಯಾವುದು ನಿಮಗೆ ತುಂಬಾ ಇಷ್ಟ ಇದೆಯೋ
ಮತ್ತೆ ಮುಂದೆ ಹೋಗಿ ಅದರಿಂದ ನೀವು ದುಡ್ಡು ಸಂಪಾದಿಸೋದು. ಮತ್ತೆ ಆ ಕೆಲಸನ ಬೇರೆಯವರು ಮಾಡಿ ಆಲ್ರೆಡಿ ತುಂಬಾ ಹಣ ಸಂಪಾದಿಸ್ತಾನೆ ಇರಬೇಕು. ಮತ್ತೆ ನೀವು ಆ ಕೆಲಸದ ಮೇಲೆ ಆ ವ್ಯಕ್ತಿಯ ಮೇಲೆ ರಿಸರ್ಚ್ ಮಾಡಬೇಕು. ಆ ವ್ಯಕ್ತಿ ಇದನ್ನ ಆಕ್ಚುಲಿ ಹೇಗ್ ಮಾಡ್ತಿದ್ದಾನೆ ಮತ್ತೆ ಅದರಿಂದ ನೀವು ಕೂಡ ಮಾಡಬೇಕು. ಯಾವ ತರ ನಾನು ಮೊದಲೇ ಹೇಳಿದ್ನೋ, ನಿಮ್ಮ ಪ್ಯಾಷನ್ ಪತ್ತೆ ಹಚ್ಚೋದಕ್ಕೆ ನಿಮ್ಮನ್ನ ನೀವು ತಿಳ್ಕೊಳ್ಳೋದು ಮುಖ್ಯ ಅಂತ. ಈಗ ನಿಮ್ಗೆ ಸೆಕೆಂಡ್ ಎಕ್ಸರ್ಸೈಸ್ ಮಾಡಿಸ್ತಿರೋದು ಅದು ಒಂದು ಪರ್ಸನಾಲಿಟಿ ಟೆಸ್ಟ್. ಇದನ್ನ ಮಾಡಿದ ಮೇಲೆ ನೀವು ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಇದೊಂದು ತುಂಬಾ ಫೇಮಸ್ ಪರ್ಸನಾಲಿಟಿ ಟೆಸ್ಟ್. ಇದನ್ನ DISC ಟೆಸ್ಟ್ ಅಂತ ಕರೀತಾರೆ. ಈ ಪರ್ಸನಾಲಿಟಿ ಟೆಸ್ಟ್ ಬೇಸ್ಡ್ ಆಗಿರೋದು 2 ಬೇಸಿಕ್ ಅಬ್ಸರ್ವೇಷನ್ ಮೇಲೆ. ಮೊದಲನೇದೇನೆಂದ್ರೆ ನೀವು ಔಟ್ ಗೋಯಿಂಗ್ ಇದ್ದೀರಾ ಅಥವಾ ನೀವು ರಿಸರ್ವ್ಡ್ ಆಗಿದ್ದೀರಾ. ಅಂದ್ರೆ ನೀವು ಹೊರಗಡೆ ಹೋಗೋದು, ಜನರ ಜೊತೆ ಸೇರೋದು ಜಾಸ್ತಿ ಇಷ್ಟಪಡ್ತೀರಾ ಅಥವಾ ಮನೇಲಿ ಇರೋದಕ್ಕೆ ಇಷ್ಟಪಡ್ತೀರಾ, ಇಲ್ಲ ಬರೀ ನಿಮ್ಮ ಸ್ಪೆಷಲ್ ಜನಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ. ಔಟ್ ಗೋಯಿಂಗ್ ಜನರು ಯಾರನ್ನ ಬೇಕಾದ್ರೂ ಬೇಗ ಅವರ ಫ್ರೆಂಡ್ಸ್ ಮಾಡ್ಕೊಳ್ತಾರೆ. ಇವರು ಸದಾ ಎಲ್ಲಾದ್ರೂ ಹೊರಗೆ ಹೋಗೋದಕ್ಕೆ ರೆಡಿ ಆಗಿರ್ತಾರೆ. ಬದಲಿಗೆ ಇದೇ ಜನರು ಹೊರಗೆ ಸುತ್ತಾಡೋದಕ್ಕೆ ಪ್ಲಾನ್ ಮಾಡೋರಾಗಿರ್ತಾರೆ ಮತ್ತೆ ಬೇರೆ ಜನರನ್ನ ಅವರ ಪ್ಲಾನ್ ನಲ್ಲಿ ಶಾಮಿಲ್ ಮಾಡ್ಕೋತಾರೆ. ಅಲ್ಲೇ ರಿಸರ್ವ್ ಜನರು ಮನೇಲಿ ಇರೋದನ್ನ ಹೆಚ್ಚು ಪ್ರಿಫರ್ ಮಾಡ್ತಾರೆ. ಏನಾದ್ರೂ ನೀವು ಇವ್ರನ್ನ ಎಲ್ಲಾದ್ರೂ ತಿರುಗಾಡೋದಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ರು ಆಗ ಜನರು ತುಂಬಾ ಬಲವಂತ ಮಾಡಿದ ಮೇಲೆ ಆಗ ಹೋಗಿ ಒಪ್ಕೋತಾರೆ. ಇವರು ಕೇವಲ ತಮ್ಮ ಸ್ಪೆಷಲ್ ಜನಗಳ ಜೊತೆ ತಮ್ಮ ಟೈಮ್ ಸ್ಪೆಂಡ್ ಮಾಡ್ತಾರೆ ಮತ್ತೆ ಅವರ ಫೀಲಿಂಗ್ಸ್ ಅವ್ರ ಜೊತೆನೆ ಶೇರ್ ಮಾಡ್ತಾರೆ. ಡಿಸ್ಕ್ ಪರ್ಸನಾಲಿಟಿ ಟೆಸ್ಟ್ ನ 2ನೇ ಅಬ್ಸರ್ವೇಷನ್ ಏನಂದ್ರೆ, ನೀವು ಪೀಪಲ್ ಓರಿಯೆಂಟೆಡ್ ಅಥವಾ ಟಾಸ್ಕ್ ಓರಿಯೆಂಟೆಡ್. ಪೀಪಲ್ ಓರಿಯೆಂಟೆಡ್ ಜನ ಬೇರೆಯವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ, ಬೇರೆಯವ್ರ ಬಗ್ಗೆ ಜಾಸ್ತಿ ಕೇರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಯ ಬಾಸ್ ಪೀಪಲ್ ಓರಿಯೆಂಟೆಡ್ ಇದ್ರೆ ಆಗ ಅವನು ಇದನ್ನ ಯೋಚನೆ ಮಾಡ್ತಾನೆ, ಅವರ ಎಂಪ್ಲಾಯೀಸ್ ಆರಾಮಾಗಿ ಕೆಲಸ ಮಾಡೋದಕ್ಕೆ ಆಗ್ತಿದ್ಯೋ ಅಥವಾ ಇಲ್ವೋ, ಅವ್ರಿಗೇನು ತೊಂದರೆ ಆಗ್ತಿಲ್ಲ ಅಲ್ವಾ, ಅವ್ರಿಗೇನು ಕೊರತೆ ಇಲ್ಲ ಅಲ್ವಾ ಅಂತ. ಟಾಸ್ಕ್ ಓರಿಯೆಂಟೆಡ್ ಜನ ಟಾಸ್ಕ್ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾರೆ, ಅವರ ಟಾಸ್ಕ್ ನ ಕೇರ್ ಜಾಸ್ತಿ ಮಾಡ್ತಾರೆ. ಒಬ್ಬ ಟಾಸ್ಕ್ ಓರಿಯೆಂಟೆಡ್ ಬಾಸ್ ಇದನ್ನ ಯೋಚನೆ ಮಾಡ್ತಾನೆ, ಕೆಲಸ ಚೆನ್ನಾಗಿ ಆಗ್ತಿದ್ಯೋ ಇಲ್ವೋ, ಕೆಲಸ ಪೂರ್ತಿ ಆಗ್ತಿದ್ಯೋ ಇಲ್ವೋ, ಕೆಲಸದ ಕ್ವಾಲಿಟಿ ಇದೆಯೋ ಇಲ್ವೋ. ಇದರಲ್ಲಿ ಯಾವುದು ಸರಿ ಅಥವಾ ತಪ್ಪು ಅನ್ನೋದನ್ನ ನೋಡ್ತಾ ಕೂರ್ಬೇಡಿ. ಇದರಲ್ಲಿ ಯಾವುದು ಸರಿ ಅಥವಾ ತಪ್ಪು ಇಲ್ಲ. ಇದು ಬರೀ ಕೇವಲ ಬೇರೆ ಬೇರೆ ಟೈಪ್ಸ್ ಗಳ ಬಿಹೇವಿಯರ್ ಇದೆ. ಅದಕ್ಕೆ ನೀವು ಒಂದು ಹಾನೆಸ್ಟ್ ಉತ್ತರ ಕೊಡಿ, ನಿಮ್ಮ ಬಿಹೇವಿಯರ್ ಇದರಲ್ಲಿ ಯಾವುದು ಇದೆ ಅಂತ. ನಿಮ್ಮನ್ನ ನೀವು ಜಡ್ಜ್ ಮಾಡಬೇಡಿ ಮತ್ತೆ ಇದನ್ನ ಒಪ್ಕೊಂಡು ಕೂತ್ಕೋಬೇಡಿ. ನೀವು ಯಾವ ಉತ್ತರ ಕೊಡ್ತಿರೋ ಅದು ಫೈನಲ್ ಆಗಿರುತ್ತೆ ಅಂತ. ಈ ಟೆಸ್ಟ್ ಅಲ್ಲಿ ನೀವು ಕೇವಲ ನಿಮ್ಮ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೋಬಹುದು. ಅದಕ್ಕೆ ಹಾನೆಸ್ಟ್ಲಿ ನಿಮ್ಗೆ ನೀವು ಈ ಉತ್ತರ ಕೊಡಿ. ಈ 2 ತರದ ಪ್ರಶ್ನೆಗಳಿಂದ ಪರ್ಸನಾಲಿಟಿಯ 4 ಟೈಪ್ಸ್ ಬರುತ್ತೆ, DISC. ಏನಾದ್ರೂ ನೀವು ಔಟ್ ಗೋಯಿಂಗ್ ಮತ್ತೆ ಟಾಸ್ಕ್ ಓರಿಯೆಂಟೆಡ್ ಇದ್ರೆ ಆಗ ನಿಮ್ಮ ಪರ್ಸನಾಲಿಟಿ D ಅಂದ್ರೆ ಡಾಮಿನೇಟಿಂಗ್ ಜನ ಟೈಮ್ಗೆ ಸರಿಯಾಗಿ ಕೆಲಸ ಮಾಡ್ತಾರೆ ಮತ್ತೆ ಕೆಲಸ ಮಾಡಿಸ್ತಾರೆ, ಟಾಸ್ಕ್ ಕಂಪ್ಲೀಟ್ ಮಾಡ್ತಾರೆ, ಆಗ ಅದನ್ನ ಹೇಗಾದ್ರೂ ಮಾಡಿ ಕಂಪ್ಲೀಟ್ ಮಾಡ್ತಾರೆ, ಮಧ್ಯದಲ್ಲಿ ಅದನ್ನ ಬಿಡಲ್ಲ. ಇವರಿಗೆ ಲೀಡರ್ಶಿಪ್ ಪೊಸಿಷನ್ ಅಲ್ಲಿ ಇರೋದು ಇಷ್ಟ ಇರುತ್ತೆ. ಈಗ ನೆಕ್ಸ್ಟ್, ಯಾವ ಜನರು ಔಟ್ ಗೋಯಿಂಗ್ ಮತ್ತೆ ಪೀಪಲ್ ಓರಿಯೆಂಟೆಡ್ ಇರ್ತಾರೋ ಅವ್ರ ಟೈಪ್ ಇರುತ್ತೆ I ಅಂದ್ರೆ ಇನ್ಸ್ಪೈರಿಂಗ್. ಈ ಜನರು ಬೇರೆಯವರನ್ನ ಇನ್ಸ್ಪೈರ್ ಮಾಡ್ತಾರೆ ತಮ್ಮ ಕೆಲಸದಿಂದ, ತಮ್ಮ ಮಾತಿಂದ. ಮತ್ತೆ ಈ ಜನರು ಜಾಸ್ತಿ ಮಾತಾಡೋರಾಗಿರ್ತಾರೆ. ಇವರು ಐಡಿಯಾಸ್ ಗಳ ಮೇಲೆ ಮಾತಾಡ್ತಾರೆ, ಹಾಗೆ ಇವರು ಬೇರೆಯವರ ಸಹಾಯ ಕೂಡ ಮಾಡ್ತಾರೆ. ಮತ್ತೆ ಇವರು ಪಾಸಿಟಿವ್ ಆಟಿಟ್ಯೂಡ್ ಅವರಾಗಿರ್ತಾರೆ. ಯಾವ ಜನ ರಿಸರ್ವ್ಡ್ ಮತ್ತೆ ಪೀಪಲ್ ಓರಿಯೆಂಟೆಡ್ ಇರ್ತಾರೋ ಅವ್ರ ಟೈಪ್ ಇರುತ್ತೆ S ಅಂದ್ರೆ ಸಪೋರ್ಟಿವ್. ಈ ಜನರು ಎಲ್ಲರನ್ನ ಜೊತೆಲಿ ಕರ್ಕೊಂಡು ಹೋಗ್ತಾರೆ. ಈ ಜನರಿಗೆ ಜೊತೆಲಿ ಸೇರಿ ಕೆಲಸ ಮಾಡೋದು ಇಷ್ಟ ಇರುತ್ತೆ. ಇವರು ಹಂಬಲ್ ಆಗಿರ್ತಾರೆ ಮತ್ತೆ ಸೆನ್ಸಿಟಿವ್ ಹಾಗೂ ಸ್ಲೋನು ಇರಬಹುದು. ಲಾಸ್ಟ್, ಯಾವ ಜನ ರಿಸರ್ವ್ಡ್ ಹಾಗೂ ಟಾಸ್ಕ್ ಓರಿಯೆಂಟೆಡ್ ಇರ್ತಾರೋ ಅವರ ಟೈಪ್ ಇರುತ್ತೆ C ಅಂದ್ರೆ ಕಾಶಿಯಸ್. ಈ ಟೈಪ್ ಜನರು ತುಂಬಾ ಅಲರ್ಟ್ ಆಗಿರ್ತಾರೆ. ಇವರ ಫೋಕಸ್ ಸದಾ ಕ್ವಾಲಿಟಿ ಮೇಲಿರುತ್ತೆ. ಇವರು ಕೆಲಸದಲ್ಲಿ ಪರ್ಫೆಕ್ಷನ್ ನೋಡ್ತಾರೆ. ಇವರಿಗೆ ತಪ್ಪುಗಳು ಮಾಡೋದು ಇಷ್ಟ ಆಗಲ್ಲ. ಇವರು ತಮ್ಮ ಕೆಲಸದ ಎಕ್ಸ್ಪರ್ಟ್ ಆಗಿರ್ತಾರೆ. ಓಕೆ, ಇದಾಗಿತ್ತು ಡಿಸ್ಕ್ ಪರ್ಸನಾಲಿಟಿ ಟೈಪ್ಸ್. ಈಗ ನೀವು ಯೋಚನೆ ಮಾಡಿ ಮತ್ತೆ ಹಾನೆಸ್ಟ್ಲಿ ನಿಮಗೆ ಉತ್ತರ ಕೊಡಿ, ನೀವು ಇದರಲ್ಲಿ ಯಾವ ಟೈಪ್ ಇದ್ದೀರಾ. ಇಲ್ಲಿ ಹಾನೆಸ್ಟ್ ಆಗಿ ಪ್ರಾಮಾಣಿಕತೆಯಿಂದ ಉತ್ತರ ಕೊಡೋದು ಮುಖ್ಯ ಇದೆ. ಪ್ರತಿಯೊಬ್ಬ ವ್ಯಕ್ತಿಲಿ 4 ಕ್ವಾಲಿಟಿ ಸ್ವಲ್ಪ ಇರುತ್ತೆ, ಆದ್ರೆ ಕೆಲವರಲ್ಲಿ ಜಾಸ್ತಿ ಇರುತ್ತೆ, ಕೆಲವರಲ್ಲಿ ಕಡಿಮೆ ಇರುತ್ತೆ. ಈಗ ನೀವು ಇದನ್ನ ಯೋಚಿಸಬೇಕು, ನಿಮ್ಮಲ್ಲಿ ಯಾವ ಕ್ವಾಲಿಟಿ ಜಾಸ್ತಿ ಇದೆ, DIS ಅಥವಾ C. ಈ ಟೆಸ್ಟ್ ನ ಉದ್ದೇಶ ನಿಮ್ಮನ್ನ ಯಾವ್ದಾದ್ರು ಒಂದು ಕ್ಯಾಟಗರಿಯಲ್ಲಿ ಫಿಕ್ಸ್ ಮಾಡೋದು ಅಲ್ಲ, ಬದಲಿಗೆ ನಿಮ್ಮನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು. ಯಾಕಂದ್ರೆ ಎಲ್ಲಿ ತನಕ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಲ್ವೋ ಅಲ್ಲಿ ತನಕ ನೀವು ನಿಮ್ಮ ಪ್ಯಾಷನ್ ನ ಹುಡ್ಕೋದಕ್ಕಾಗಲ್ಲ. ಈಗ ನೀವು ಏನ್ ಮಾಡ್ಬೇಕಂದ್ರೆ, ಯಾವ ತರ ನಿಮ್ಮ ಪರ್ಸನಾಲಿಟಿ ಟೈಪ್ ಇದೆಯೋ ಅದೇ ಪ್ರಕಾರ ನೀವು ಕೆಲಸ ಮಾಡ್ಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಪರ್ಸನಾಲಿಟಿ ಟೈಪ್ C ಇದ್ರೆ ಅಂದ್ರೆ ರಿಸರ್ವ್ಡ್ ಅಂಡ್ ಟಾಸ್ಕ್ ಓರಿಯೆಂಟೆಡ್ ಇದ್ರೆ, ಮತ್ತೆ ಮೊದಲು ನಾವು ಯಾವ ಸ್ಕ್ವೇರ್ ಬಿಟ್ಟಿದೀವೋ ಅದರಲ್ಲಿ ಮೇಲ್ಗಡೆ ಇರೋ ಸ್ಕ್ವೇರ್ ಅಲ್ಲಿ ನೀವು ಆಕ್ಟರ್,
ಅಂಡ್ ಕೋಡಿಂಗ್ ಅಂತ ಬರ್ದಿದ್ರೆ ಆಗ ನೀವು ಕೋಡಿಂಗ್ ಮೇಲೆ ಹೆಚ್ಚು ಗಮನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಕೋಡಿಂಗ್ ನಿಮ್ಮ ಪರ್ಸನಾಲಿಟಿಯಿಂದ ಜಾಸ್ತಿ ಮ್ಯಾಚ್ ಮಾಡುತ್ತೆ. ಇದು ನಾನು ಕೇವಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಷ್ಟೇ. ಇದೇ ಪ್ರಕಾರ ನೀವು ಇದನ್ನ ಪತ್ತೆ ಹಚ್ಚಬಹುದು, ನೀವು ಯಾವ ಕೆಲಸಕ್ಕೆ ಜಾಸ್ತಿ ಟೈಮ್ ಕೊಡಬೇಕು ಅಂತ. ಈ ಮಾತನ್ನ ನೆನಪಿಡಿ. ಅನ್ಸಕ್ಸಸ್ಫುಲ್ ಜನರು ತಮ್ಮ ಟೈಮ್ ನ ಆ ಕೆಲಸದಲ್ಲಿ ಹಾಕ್ತಾರೆ, ಅದರಲ್ಲಿ ಅವರು ಎಕ್ಸ್ಪರ್ಟ್ ಇರೋದಿಲ್ಲ, ಮತ್ತೆ ಅದನ್ನ ಅವರಿಗೆ ಮಾಡೋದಕ್ಕೂ ಬರಲ್ಲ, ಮತ್ತೆ ಅದರಲ್ಲಿ ಅವರು ಎಂಜಾಯ್ ಮಾಡ್ತಿರಲ್ಲ. ಬದಲಿಗೆ ಸಕ್ಸಸ್ಫುಲ್ ವ್ಯಕ್ತಿಗಳು ತಮ್ಮ ಹೆಚ್ಚು ಪಾಲು ಸಮಯ ಆ ಕೆಲಸದಲ್ಲಿ ಹಾಕ್ತಾರೆ, ಯಾವುದನ್ನ ಅವರು ತುಂಬಾ ಚೆನ್ನಾಗಿ ಮಾಡ್ತಾರೋ ಮತ್ತೆ ಅದನ್ನ ಅವರು ಎಂಜಾಯ್ ಕೂಡ ಮಾಡ್ತಾರೆ. ಅದಕ್ಕೆ ಈಗ ನಾನು ನಿಮಗೆ ನಿಮ್ಮ ಪ್ಯಾಷನ್ ಹುಡುಕೋದಕ್ಕೆ ಒಳ್ಳೆ ದಾರಿ ಬಗ್ಗೆ ಏನು ಹೇಳಿದೆ, ಆದ್ರೆ ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಇದರ ಉಪಯೋಗ ಮಾಡ್ತಿರೋ ಅಥವಾ ಇಲ್ವೋ. ಅಂಡ್ ಐ ಹೋಪ್ ಇಕಿಗಾಯ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ನಿಮ್ಮ ಲೈಫ್ ನ ಜರ್ನಿಲಿ. ಸೊ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಹೊಸಬರಾಗಿದ್ರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಕೀಪ್ ಲರ್ನಿಂಗ್ ಅಂಡ್ ಕೀಪ್ ಗ್ರೋಯಿಂಗ್.